ಹಲೋ ಎವ್ರಿವನ್. ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಮ್ಯಾಥೆಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಆನಂದ್ ಸವದತ್ತಿ. SSC, RRB ಹಾಗೂ ಎಲ್ಲ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬರ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನಾವು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಮುಂಬರುವ SSC, PF, RRB ಎಕ್ಸಾಮ್ಸ್ಗಳಿಗೆ ಉತ್ತಮವಾದ ಪರೀಕ್ಷೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಅವ್ರು ಆದಷ್ಟು ಬೇಗ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದು ಜಾಯಿನ್ ಆಗಿ ಅಂತ ಕೇಳ್ಕೊಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಈ ತರಹದ ಗೌರ್ಮೆಂಟ್ ಜಾಬ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಅವರಿಗೂ ಈ ವಿಡಿಯೋಗಳನ್ನು ತಲುಪಿಸಿ ಅವರ ಓದಿಗೂ ಸಹಾಯಕರಾಗಿ ಅಂತ ಕೇಳ್ಕೊಳ್ತಾ, ಸೊ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಟ್ರಯಾಂಗಲ್ಸ್. ಸೊ ಮೆನ್ಸುರೇಷನ್ ಒಳಗೆ ಬರ್ತಕ್ಕಂತಹ ಒಂದು 2 ಡೈಮೆನ್ಷನಲ್ ಫಿಗರ್ಸ್ ಅಂತ ಏನು ಕರಿತೀವಿ, ಅದರಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ ಇದು ಟ್ರಯಾಂಗಲ್ಸ್ ಅಂತ. ಸೊ ಇದ್ರ ಬಗ್ಗೆ ಇರ್ತಕ್ಕಂತಹ ಒಂದಿಷ್ಟು ಕ್ವಶನ್ಸ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಹಾಗಿದ್ರೆ ಯಾಕೆ ತಡ, ಬನ್ನಿ ಶುರು ಮಾಡೋಣ. A perimeter of an equilateral triangle is 36√3 centimeter ಅಂತ ಹೇಳಿದ್ರೆ ಫೈಂಡ್ ಇಟ್ಸ್ ಹೈಟ್ ಅಂತ ಕೇಳಿದ್ದಾರೆ. ಒಂದು ಸಮಬಾಹು ತ್ರಿಭುಜದ ಸುತ್ತಳತೆ 36√3 ಸೆಂಟಿಮೀಟರ್ ಹಾಗೂ ಅದರ ಎತ್ತರ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಸಮಬಾಹು ತ್ರಿಭುಜದ ಸುತ್ತಳತೆ ಕೊಟ್ಟಿದ್ದಾರೆ. ಅವರು ಏನು ಕೊಟ್ಟಿದ್ದಾರೆ? ಸುತ್ತಳತೆ ಕೊಟ್ಟಿದ್ದಾರೆ. ಸೊ ಸುತ್ತಳತೆ ಈಸ್ ಈಕ್ವಲ್ ಟು 36√3 ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಸುತ್ತಳತೆ ಕಂಡುಹಿಡಿಯಬೇಕಂದ್ರೆ ಒಂದು ಸೂತ್ರ ಇತ್ತು. ಅದೇನಪ್ಪ ಅಂತಂದ್ರೆ ಸಮಬಾಹು ತ್ರಿಭುಜ ಅಂದ್ರೆ 3 ಬಾಹುಗಳೇನಾಗಿರ್ತಾವ, ಇಲ್ಲಿ ಸರಿಸಮವಾಗಿರ್ತಾವ. ಇದೇನಾದ್ರೂ ಎ ಇತ್ತಂದ್ರೆ ಇದು ಎ ಇರ್ತೈತಿ ಹಾಗೂ ಇದು ಎ ಇರ್ತೈತಿ. ಹಾಗಿದ್ರೆ 3 ಬಾಹುಗಳೇನದಾವ, ಸರಿಸಮವಾಗಿದಾವ. ಒಂದ್ ವೇಳೆ 3 ಬಾಹುಗಳು ಸರಿಸಮವಾಗಿತ್ತು ಅಂದ್ರೆ ಅದರ ಸುತ್ತಳತೆ ಕಂಡುಹಿಡಿಬೇಕಂದ್ರೆ ಸೂತ್ರ 3a ಅಂತ ಐತಿ. ಸೊ 3a ಇಸ್ ಈಕ್ವಲ್ ಟು ಏನೈತಿ, 36√3 ಸೆಂಟಿಮೀಟರ್ ಅಂತ ಐತಿ. ಹೌದ್ರಿ? ಸೊ ಈ 3ಅನ್ನ ಈ ಕಡೆ ಕರ್ಕೊಂಡ್ಬಂದ್ರೆ ಎ ಸಿಗುತ್ತೆ ನಮ್ಗೆ. ಸೊ 36√3 ಡಿವೈಡೆಡ್ ಬೈ 3 ಆಗುತ್ತೆ. ಸೊ ಈ 3ನ ಎದ್ರ ಜೊತೆ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ರೂಟ್ ಹೊರಗಿರ್ತಕ್ಕಂತಹ ನಂಬರ್ ಜೊತೆ ಕ್ಯಾನ್ಸಲ್ ಮಾಡಬೇಕು. 3 1 3 12 ಅಂದ್ರೆ 3 1 3 12. ಸೊ ಹಾಗಿದ್ರೆ ಎ ಅಂದ್ರೆ ಏನ್ರಿ ಸರ ಅಂತಂದ್ರೆ ಎ ಅಂದ್ರೆ ಒಂದು ಬಾಹು. ಅದು ಒಂದು ಬಾಹು ಸಿಕ್ತು ನಮ್ಗೆ. ಏನ್ ಸಿಕ್ತ್ರಿ? ಒಂದು ಬಾಹು. ಎಷ್ಟು ಸಿಕ್ತಪ್ಪ ಅಂತಂದ್ರೆ 12√3 ಸಿಕ್ತ್ರಿ. ಸೊ ಹಾಗಿದ್ರ ಒಂದು ಬಾಹು ಸಿಕ್ಕೈತಿ, ನಾವೇನ್ ಕಂಡುಹಿಡಿಬೇಕು? ಹಾಗಾದರೆ ಅದರ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಒಂದು ಸಮಬಾಹು ತ್ರಿಭುಜದ ಎತ್ತರವನ್ನು ಕಂಡುಹಿಡಿಯೋದಕ್ಕೆ ಏನ್ ಸೂತ್ರ ಇದೆ ಅಂತಂದ್ರೆ ಎತ್ತರ ಇಸ್ ಈಕ್ವಲ್ ಟು √3a ಡಿವೈಡೆಡ್ ಬೈ 2 ಅಂತ ಇದೆ. ಸೊ ವೇರ್ ಎ ಅಂದ್ರೆ ಏನ್ರಿ? ಒಂದು ಬಾಹು ಅದು. ಸೊ √3 ಎ ಅಂದ್ರೆ ಏನೈತಿ ಇಲ್ಲಿ? 12√3 ಡಿವೈಡೆಡ್ ಬೈ 2. ಸೊ ಈ 2ನು ಎದರಲ್ಲಿ ಕ್ಯಾನ್ಸಲ್ ಮಾಡಬೇಕು? ಹೊರಗಿರೋ ಟರ್ಮ್ ಜೊತೆ ಕ್ಯಾನ್ಸಲ್ ಮಾಡಬೇಕು. 6 ಆಗುತ್ತೆ. ಸೊ 6 ಇಂಟು √3 ಇಂಟು √3 ಅಂತ ಹೇಳ್ಬೋದು. ಸೊ √3 ಎನಿ ನಂಬರ್ ಇಸ್ ಮಲ್ಟಿಪ್ಲೈಡ್ ವಿತ್ ಸೇಮ್ ನಂಬರ್ ಅಂತಂದ್ರೆ √3 ಇಂಟು √3 ಮಾಡಿದ್ರೆ √3 ಜೊತೆಗೆ √3 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 3 ಬರುತ್ತೆ. ಸೊ 6 3 ಎಷ್ಟಾಗುತ್ತೆ? ಹಾಗಿದ್ರೆ 18 ಸೆಂಟಿಮೀಟರ್ ಆಗುತ್ತೆ. ಸೊ ಎತ್ತರ ಅಷ್ಟ ಕೇಳಿದಾರೆ ಅಂದ್ರೆ ಸೆಂಟಿಮೀಟರ್ ಒಳಗೆ ಹೇಳ್ರಿ. ವಿಸ್ತೀರ್ಣ ಕೇಳಿದ್ರೆ ಅಂದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಒಳಗೆ ಹೇಳ್ರಿ. ಸೊ ಆಪ್ಷನ್ ಯಾವ್ದಾಗತ್ತೆ? ಹಾಗಿದ್ರೆ ಆಪ್ಷನ್ 1 ಇಸ್ ಯುವರ್ ಕರೆಕ್ಟ್ ಆನ್ಸರ್. A side of an equilateral triangular board is 12 meter. Find the cost of fencing the board at 4.5 per meter ಅಂತ ಕೇಳ್ತಾ ಇದ್ದಾರೆ. ಸೊ ಇದರ ಅರ್ಥ 12 ಮೀಟರ್ ಬಾಹುವನ್ನು ಹೊಂದಿರತಕ್ಕಂತಹ ಒಂದು ಸಮಬಾಹು ತ್ರಿಭುಜದ ಆಕಾರದಲ್ಲಿರ್ತಕ್ಕಂತಹ ಬೋರ್ಡ್ ಇದೆ. ಆ ಬೋರ್ಡ್ಗೆ ಬೇಲಿ ಹಾಕಲಿಕ್ಕೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಖರ್ಚು ಬಂದು ಪ್ರತಿ ಮೀಟರ್ಗೆ 4.5 ರೂಪೀಸ್ ಖರ್ಚಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಸೊ ಒಂದು ಕಾರ್ಡ್ಬೋರ್ಡ್ ಶೀಟ್ ಇದೆ ಅಂತ ಅನ್ಕೊಡ್ರಿ. ಒಂದು ಬೋರ್ಡ್ ಇದೆ. ಆ ಬೋರ್ಡ್ ಸುತ್ತಲೂ ಏನ್ ಮಾಡ್ಬೇಕಾಗಿದೆ? ನಾವು ಒಂದು ಬೇಲಿಯನ್ನು ಹಾಕ್ಬೇಕಾಗಿದೆ. ಬೇಲಿ ಹಾಕ್ಬೇಕಂದ್ರೆ ಆ ಸುತ್ತ ಎಷ್ಟು ಮೀಟರ್ ಉದ್ದ ಇದೆ ಅಂತ ತಿಳ್ಕೊಬೇಕು. ಅಂದ್ರೆ ಅದ್ರ ಸುತ್ತಳತೆ ಗೊತ್ತಾಗ್ಬೇಕು ನಮ್ಗೆ. ಸೊ ಹಾಗಿದ್ರೆ ಆ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳ್ತಾರ. ಹಾಗಾದ್ರೆ ಸಮಬಾಹು ತ್ರಿಭುಜದ ಸುತ್ತಳತೆ ಕಂಡುಹಿಡಿಯೋದಿಕ್ಕೆ ನಮ್ಗೆ ಸೂತ್ರ ಏನಿದೆ? ಸೊ ಫಸ್ಟ್ ಸಮಬಾಹು ತ್ರಿಭುಜದ ಪ್ರಾಪರ್ಟಿ ಏನ್ ಹೇಳ್ತೈತಪ್ಪ ಅಂತಂದ್ರ
ಸೊ ಒಂದು ಟ್ರಯಾಂಗಲ್ ಐತಪ್ಪ ಅಂತಂದ್ರೆ ಮೂರು ಬಾಹುಗಳು ಏನದಾವು ಸರಿಸಮವಾಗಿದಾವ ಅಂತ ಹೇಳ್ತೈತಿ. ಸೊ ಮೂರು ಬಾಹುಗಳು ಏನಾದರೂ ಸರಿಸಮವಾಗಿದಾವಪ್ಪ ಅಂತಂದಾಗ ಅದರ ಸುತ್ತಳತೆ ಏನಾಗುತ್ತ ಅಂದ್ರ ಸೊ ಒಂದು ಸಮಬಾಹು ತ್ರಿಭುಜದ ಸುತ್ತಳತೆ ಈಸ್ ಈಕ್ವಲ್ ಟು 3a ಆಗುತ್ತ. ಹೌದ್ರಿ? ಸೊ ಇಲ್ಲಿ ಏನ್ ಕೇಳಿದಾರ, ಒಂದು ಸೈಡ್ ಕೊಟ್ಟಾರ. ಒಂದು ಎ ಅಂದ್ರೆ ಏನಂತ ಕೊಟ್ಟಾರ, 12 ಮೀಟರ್ ಅಂತ ಕೊಟ್ಟಾರ. ಹಾಗಿದ್ರೆ 12 ಮೀಟರ್ ಇದ್ರೆ ಇದೇನಾಗಿರ್ತೈತಿ, ಇದು 12 ಮೀಟರು ಅಂಡ್ ಇದು 12 ಮೀಟರ್ ಆಗಿರ್ತೈತಿ. ಹಾಗಿದ್ದಾಗ ಅದರ ಸುತ್ತಳತೆ ಬೇಕಂದ್ರ 3 ಇಂಟು 12 ಮಾಡ್ತೀವಿ. ಸೊ ಟೋಟಲ್ ಎಷ್ಟು ಅದರ ಸುತ್ತಳತೆ ಐತಪ್ಪ ಅಂತಂದ್ರೆ 36 ಮೀಟರ್ ಐತಿ ಅಂತ ಗೊತ್ತಾಗುತ್ತೆ ನಮಗೆ. ಆ 36 ಮೀಟರ್ಗೆ ನಾವ್ ಏನ್ ಮಾಡ್ಬೇಕಾಗೈತಿ, ಬೇಲಿ ಹಾಕ್ಬೇಕಾಗೈತಿ. ಬೇಲಿ ಹಾಕಕ್ಕ ಪ್ರತಿ ಮೀಟರ್ಗೆ ಎಷ್ಟು ತಗಲುವ ವೆಚ್ಚ ಅಂತ ಕೇಳ್ತಾರ. 36 ಇಂಟು ಪ್ರತಿ ಮೀಟರ್ಗೆ, 1 ಮೀಟರ್ಗೆ 4.5 ರಂತೆ 36 ಮೀಟರ್ಗೆ ತಗಲುವಂತಹ ವೆಚ್ಚ ಕೇಳ್ತಾ ಇದ್ದಾರ. ಸೊ ಜನರಲ್ ಆಗಿ ನಾವು ಇದನ್ನ 4.5ನ 9/2 ಅಂತ ಬರಿಬಹುದು. ಸೊ ಆದ ಕಾರಣ 2 1 ಇದು 18 18 9 ಎಷ್ಟಾಗುತ್ತೆ, 162 ಮೀಟರ್ ಆಗುತ್ತೆ. ಸೊ ಹಾಗಿದ್ರೆ ಇದು 162 ರುಪೀಸ್ ಆಗುತ್ತೆ. ಯಾಕಂತಂದ್ರೆ ಏನ್ ಕೇಳ್ತಾ ಇದಾರೆ ಅವರು, ತಗಲುವ ವೆಚ್ಚ ಕೇಳ್ತಾ ಇದಾರೆ. 162 ರುಪೀಸ್ ಅಂದ್ರೆ ರೂಗಳು ಅಂತ ಹೇಳ್ಬೋದು. ಸೊ ಆಪ್ಷನ್ 1 is the right answer. The sides of a triangular park are 96 meter, 110 meter and 146 meter. Its area is equals to the area of the field in the shape of rhombus ಅಂತ ಕೊಟ್ಟಿದ್ದಾರೆ. One of the whose diagonal is 60 meter ಆದ್ರೆ then the length of its other diagonal is ಅಂತ ಕೇಳಿದ್ದಾರೆ. ಸೊ ಇದರ ಅರ್ಥ, ತ್ರಿಕೋನದ ಬಾಹುಗಳನ್ನು ಕೊಟ್ಟಿದ್ದಾರೆ. ಒಂದು 96 ಮೀಟರ್, 110 ಮೀಟರ್ ಮತ್ತು 146 ಮೀಟರ್. ಈ ತ್ರಿಕೋನ ಏನೈತಲ್ಲ ಇದ್ರದ್ದು ವಿಸ್ತೀರ್ಣ ಯಾವ್ದರ ವಿಸ್ತೀರ್ಣಕ್ಕೆ ಸಮ ಐತಂತ, ರಾಂಬಸ್ ಆಕಾರದಲ್ಲಿರ್ತಕ್ಕಂತಹ ಒಂದು, ರಾಂಬಸ್ ಅಂದ್ರೆ ಏನ್ರಿ, ವಜ್ರಾಕೃತಿ ಅದು, ಅದರದ್ದು ವಿಸ್ತೀರ್ಣಕ್ಕ ಸಮ ಐತಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದಾಗ ಮತ್ ಇನ್ನು ಏನ್ ಡೀಟೇಲ್ಸ್ ಕೊಡ್ತಾ ಇದ್ದಾರೆ ಅಂತಂದ್ರ, ಆ ವಜ್ರಾಕೃತಿಯ ಒಂದು ಡಯಾಗೋನಲ್ ಅಂದ್ರೆ ಒಂದು ಕರ್ಣ 60 ಮೀಟರ್ಗೆ ಸಮ ಐತಂತ. ಸೊ ಹಾಕಿದ್ರ ಇನ್ನೊಂದು ಕರ್ಣದ ಉದ್ದ ಎಷ್ಟಾಗಿರ್ತದ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಯಾವ್ದ್ರದ ವಿಸ್ತೀರ್ಣ ಯಾವ್ದಕ್ ಸಮ ಐತಿ ಅಂತ ತಿಳ್ಕೊಬೇಕಂದ್ರ, ಈ ಟ್ರಯಾಂಗ್ಯುಲರ್ದ ವಿಸ್ತೀರ್ಣ ಎಷ್ಟೈತಿ ಅಂತಂದ, ಒಂದು ತ್ರಿಭುಜದ ವಿಸ್ತೀರ್ಣ ಏನೈತಿ ಅಂತ ಫಸ್ಟ್ ಕಂಡು ಹಿಡ್ಕೋಬೇಕಾಗತ್ರಿ. ಅದು ಯಾವ್ದಕ್ ಸಮ ಐತಂತ, ರಾಂಬಸ್ಸಿನ ವಿಸ್ತೀರ್ಣಕ್ಕೆ ಸಮ ಐತಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ತ್ರಿಭುಜದ ವಿಸ್ತೀರ್ಣ ಎಷ್ಟು ಐತಿ ಅಂತ ಕಂಡು ಹಿಡ್ಕೊಳ್ಳೋಣ. ಸೊ ಅದಕ್ಕ ಒಂದು ಸೈಡ್ ಏನೈತಂತ್ರಿ 96 ಸೆಂಟಿಮೀಟರ್ ಐತಿ, ಇನ್ನೊಂದು ಸೈಡ್ ಏನೈತಿ 110 ಮೀಟರ್, ಇನ್ನೊಂದು ಏನೈತ್ರಿ 146 ಮೀಟರ್ ಅಂತ ಐತಿ. ಸೊ ಇದರದ್ದು ವಿಸ್ತೀರ್ಣ ಕಂಡು ಹಿಡಿಬೇಕಂತಂದ್ರ ಇಲ್ಲಿ ಮೂರು ಬಾಹುಗಳು ಏನದಾವ, ಡಿಫರೆಂಟ್ ಇದಾವ. ಸೊ ಇನ್ ಕೇಸ್ ಆಫ್ ಮೂರು ಬಾಹುಗಳು ಡಿಫರೆಂಟ್ ಇದ್ರ ಅದಕ್ಕೆ ಏನೈತಿ ಸೂತ್ರಪ್ಪ ಅಂತಂದ್ರೆ ವಿಸ್ತೀರ್ಣ ಕಂಡು ಹಿಡಿಯೋದಕ್ಕೆ, ಸೊ ಏರಿಯಾ ಆಫ್, ಇದಕ್ಕೆ ಸ್ಕೇಲಿನ್ ಟ್ರಯಾಂಗಲ್ ಅಂತ ಕರೀತಾರ ಅಥವಾ ಅಸಮಬಾಹು ತ್ರಿಭುಜ ಅಂತ ಕರಿತೀವಿ. ಸೊ ಅಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಬೇಕಂದ್ರೆ ಸೂತ್ರ ಏನೈತಂದ್ರ ಅಂಡರ್ ರೂಟ್ ಆಫ್ s ಇಂಟು s ಮೈನಸ್ a ಇಂಟು s ಮೈನಸ್ b ಇಂಟು s ಮೈನಸ್ c ಅಂತ ಐತಿ. ಬೇರೆ ಹಾಗಿದ್ರ ಆ s ಅಂದ್ರೆ ಏನು ಅಂತ ಕಂಡು ಹಿಡಿಬೇಕಂದ್ರೆ s ಇಸ್ ಈಕ್ವಲ್ ಟು a ಪ್ಲಸ್ b ಪ್ಲಸ್ c ಡಿವೈಡೆಡ್ ಬೈ 2 ಆಗುತ್ತೆ. ಸೊ a ಪ್ಲಸ್ b ಪ್ಲಸ್ c ಡಿವೈಡೆಡ್ ಬೈ 2 ಮಾಡಿದ್ರೆ ಏನ್ ಸಿಗುತ್ತೆ, ವೇರ್ a ಇಸ್ ಈಕ್ವಲ್ ಟು 96, b ಇಸ್ ಈಕ್ವಲ್ ಟು 146 ಅಂಡ್ c ಇಸ್ ಈಕ್ವಲ್ ಟು 110 ಅಂತ ಕೊಟ್ಟಿದ್ದಾರೆ. ಸೊ ಸಚ್ ದಟ್ s ಇಸ್ ಈಕ್ವಲ್ ಟು 146 ಪ್ಲಸ್ 96 ಪ್ಲಸ್ 110 ಡಿವೈಡೆಡ್ ಬೈ ಏನ್ ಮಾಡ್ಬೇಕ್ರಿ, 2 ಮಾಡ್ಬೇಕು ಇನ್ ಸಚ್ ಎ ಕೇಸ್. ಸೊ ಆ ರೀತಿ ಡಿವೈಡೆಡ್ ಬೈ 2 ಮಾಡಿದ್ರೆ, ಸೊ ನೋಡ್ರಿ ಇವನಷ್ಟು ಕೂಡಿಸಿದ್ರೆ 352 ಬರ್ತೈತಿ. ಸೊ s is equal to 352 divided by 2 ಆಗುತ್ತೆ. ಇಟ್ಸ್ ನಥಿಂಗ್ ಬಟ್ 176 ಆಗುತ್ತೆ. ಸೊ ನಾವು ಇದರದ್ದು ಬಾಹುವಿಂದ ವಿಸ್ತೀರ್ಣ ಕಂಡುಹಿಡಿಬೇಕಾಗಿತ್ತು. ಅಂದ್ರೆ ಅಂಡರ್ ರೂಟ್ ಆಫ್ 176 ಇಂಟು 176 ಮೈನಸ್ ಎ ಅಂದ್ರೆ ಎಷ್ಟೈತಿ 96 ಇಂಟು 176 ಮೈನಸ್ ಬಿ ಅಂದ್ರೆ ಏನೈತ್ರಿ, ಓಕೆ ಯಾವ್ದಾದ್ರು ತಗೊಳ್ರಿ, 146 ಇತ್ತಂದ್ರೆ 146 ತಗೊಳ್ರಿ, ಅಂಡ್ 176 ಮೈನಸ್ ಸಿ ಅಂದ್ರೆ ಏನೈತ್ರಿ 110. ಈ ರೀತಿ ತಗೊಂಡು ಸೊ
ಏನಾಗುತ್ತೆ ಅಂಡರ್ ರೂಟ್ ಆಫ್ ನೆಕ್ಸ್ಟ್ ಸ್ಟೆಪ್ ಒಳಗೆ 176 ಇಂಟು 176 ಒಳಗೆ 96 ತೆಗೆದ್ರೆ ಏನು ಸಿಗುತ್ತಾ 80 ಸಿಗುತ್ತಾ. ಸೊ ನೆಕ್ಸ್ಟ್ ಇಂಟು 176 ಒಳಗೆ 146 ತೆಗೆದ್ರೆ ಏನು ಸಿಗುತ್ತಾ 30 ಸಿಗುತ್ತಾ. ಸೊ ಇಂಟು 146 ಒಳಗೆ 110 ತೆಗೆದ್ರೆ ಏನು ಸಿಗುತ್ತಾ 66 ಸಿಗುತ್ತಾ. ಸೊ ಇದ್ರದ್ದು ರೂಟ್ ವ್ಯಾಲ್ಯೂ ಕಂಡುಹಿಡಿಯಬೇಕು. ಸೊ ಇನ್ ಸಚ್ ಕೇಸ್ ನಾನು ಏನು ಮಾಡ್ತೀನೋ ಅದನ್ನು ಸ್ಪ್ಲಿಟ್ ಮಾಡ್ಕೋತೀನಿ. ಇದನ್ನು 16 ಇಂಟು 11 ಅಂತ ಬರಿಬೋದು. 176ನ 16 11 176 ಆಗುತ್ತೆ. ಹಂಗೆ ಇದನ್ನು 8 10 ಅಂತ ಬರಿತೇನೆ. ಅದನ್ನು 10 3 ಅಂತ ಬರಿತೀನಿ 30 ಅಂತಂದು ಇಂಟು 11 6 ಅಂತ ಬರಿತೀನಿ. ಸೊ ಇದರಿಂದ ಏನು ಸಿಗುತ್ತೆ ನಮಗಂದ್ರೆ ಸೊ 16 ಅನ್ನೋದು ಸ್ಕ್ವೇರ್ ನಂಬರು, ಅದಕ್ಕೆ 16 ಹೊರಗೆ ಹೋಯ್ತಂದ್ರೆ 4 ಉಳಿತೈತಿ ಇಂಟು ಇಲ್ಲಿ 11 2 ಸಲ ಇದೆ ನೋಡ್ರಿ. 11 11 121 ಆಗುತ್ತೆ. 121 ಅನ್ನೋದು ಸ್ಕ್ವೇರ್ ನಂಬರ್ ಎದರದು 11 ಸೊ ಅದಕ್ಕೆ 11 ಹೊರಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಇನ್ನು 10 ಐತ್ರಿ. 10 2 ಅದಾವ. 10 2 ಬದಲಿ ಇನ್ನೊಂದು 10 ಹೊರಗೆ ಹೋಗುತ್ತೆ ಇಂಟು. ಸೊ ಇನ್ನು ನೆಕ್ಸ್ಟ್ 3 ಓಕೆ. ಇಲ್ಲಿ ಇದನ್ನ ಹೆಂಗೆ ಸ್ಪ್ಲಿಟ್ ಮಾಡ್ಕೋತೀನಿ 4ನ 4 2 ಸಾರಿ 8ನ 4 2 ಅಂತ ಸ್ಪ್ಲಿಟ್ ಮಾಡಿದ್ರೆ ಈ 4 ಅನ್ನೋ ಸ್ಕ್ವೇರ್ ನಂಬರ್ ಅದು ಹೊರಗೆ ಹೋದ್ರೆ 2 ಆಗುತ್ತೆ. ಈ 2 ಇಂಟು 3 ಮಾಡಿದರೆ 6 ಆಗುತ್ತೆ. 6 2 ಸಲ ಅದಾವ, ಅದ್ರ ಬದಲಿ ಒಂದು 6 ಹೊರಗೆ ಹೋಗುತ್ತೆ. ಸೊ ಇನ್ ದ ಸಚ್ ಕೇಸ್ ಅಂಡರ್ ರೂಟ್ ಇದು ರೂಟ್ ಎಲ್ಲ ಕ್ಯಾನ್ಸಲ್ ಆಗಿ ಇವು ನಂಬರ್ಸ್ ಬಂದು ಹೌದಾ. ಇವನ್ ಇಷ್ಟನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ರೆ 5280 rupees. ಇದು 80 ಸೆಂಟಿಮೀಟರ್, ಇದು ಮೀಟರ್ ಸ್ಕ್ವೇರ್ ಸಾರಿ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇದೇನಿದು ಅಸಮಬಾಹು ತ್ರಿಭುಜದ ವಿಸ್ತೀರ್ಣ ಇದು. ಸೊ ಅಸಮಬಾಹು ತ್ರಿಭುಜದ ವಿಸ್ತೀರ್ಣ ಯಾವುದರ ವಿಸ್ತೀರ್ಣಕ್ಕೆ ಸಮ ಐತೆ ಅಂತ ಹೇಳ್ತಾ ಇದ್ದಾರೆ ಅವರು? ರಾಂಬಸ್ಸಿನ ವಿಸ್ತೀರ್ಣಕ್ಕೆ ಸಮ ಐತಿ ಅಂತ ಹೇಳ್ತಾ ಇದ್ದಾರೆ. ಸೊ ರಾಂಬಸ್ ಅಂದ್ರೆ ವಜ್ರಾಕೃತಿಯ ವಿಸ್ತೀರ್ಣಕ್ಕೆ ಸಮ ಐತಿ ಅಂತ ಹೇಳ್ತಿದ್ದಾರೆ. ಸೊ ಯು ಜಸ್ಟ್ ರಿಮೆಂಬರ್ ದಿಸ್. ಸೊ ಇದನ್ನಷ್ಟೇ ನೆನ್ಪಿಟ್ಕೊಳ್ರಿ, ಉಳ್ಕಾದ್ನೆಲ್ಲ ಇದನ್ನ ಮಾಡ್ರಿ. ಓಕೆ. ಸೊ ನೋಡ್ರಿ, ನಮಗೆ ಬೇಕಾಗಿದ್ದ ಇನ್ಫಾರ್ಮೇಶನ್ ಸಿಕ್ತು. ಅದು 5280 ಮೀಟರ್ ಸ್ಕ್ವೇರ್ ಅಂತ. ಅದು ಯಾವ್ದರದ ಅಸಮಬಾಹು ತ್ರಿಭುಜದ ವಿಸ್ತೀರ್ಣ. ಅದು ಯಾವ್ದಕ್ಕೆ ಸಮ ಐತಿ? ಒಂದು ವಜ್ರಾಕೃತಿಯ ವಿಸ್ತೀರ್ಣಕ್ಕೆ ಸಮ ಇರೋ ಕಾರಣ ಅದನ್ನೇನಂತ ಬರಿತೀವಿ? ಸೊ ಒಂದು ವಜ್ರಾಕೃತಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು 5280 ಅಂತ ಬರಿಬೋದಾ? ಸೊ ವಜ್ರಾಕೃತಿಯ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ಸೂತ್ರ ಏನೈತಿ? ಹಾಫ್ ಇಂಟು D1 ಇಂಟು D2 ಅಂತ ಐತಿ. ವೇರ್ D1 and D2 ಅಂದ್ರೆ ಏನ್ರಿ? ಅವು ಕರ್ಣಗಳವು. ಸೊ ಇನ್ ದ ಸಚ್ ಕೇಸ್ 1/2 D1 ಡಯಾಗೋನಲ್ 1 ಕೊಟ್ಟಿದ್ದಾರೆ ಅವರು ಕ್ವಶನ್ ಅಲ್ಲಿ 60 ಅಂತ. ಇನ್ನೊಂದನ್ನ ಈ ಡಯಾಗೋನಲ್ 2ನ ಕಂಡುಹಿಡಿಬೇಕಾಗೈತಿ. ಇಸ್ ಈಕ್ವಲ್ ಟು 5280. ಸೊ 2 1 2 2 30 ಹೋಗುತ್ತಾ? ಈ 30 ಆಚೆಗಡೆ ಹೋದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ. ಸೊ 5280 ಡಿವೈಡೆಡ್ ಬೈ 30 ಆಗುತ್ತೆ. ಈ 0 ಕ್ಯಾನ್ಸಲ್. 5 3 1 3 3 1 3 2 ಉಳಿತು. ಓಕೆ, 22 ಆಯ್ತು. ಸೊ 22 ಅಂದ್ರೆ 3 7 21 ಆಗುತ್ತೆ. ಎಷ್ಟು ಉಳಿತ್ರಿ? 1 ಉಳಿತು 18 3 6 18. ಸೊ ಇನ್ ಸಚ್ ಕೇಸ್ ಇನ್ನೊಂದು D2 ಅನ್ನೋದು ಏನೈತ್ರಿ? 176 ಐತಿ. ಇದನ್ನ ಕೇಳಿದಾರ ಅವರ. ಇನ್ನೊಂದು ಕರ್ಣೀಯ ಉದ್ದ ಅಂದ್ರೆ ಇನ್ನೊಂದು ಡಯಾಗೋನಲ್ನ ಉದ್ದ ಎಷ್ಟಾಗಿರ್ತದೆ? 176. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀನಿ. ಅದೇ ಸೇಮ್ ರೀತಿಯಲ್ಲಿ ಇನ್ನೊಂದು ಲೆಕ್ಕ ಇದೆ, ಇದನ್ನ ನೋಡ್ಕೊಳ್ರಿ. A side of a triangular park is 60 meter and 297 meter and 303 meter ಅಂತ ಕೊಟ್ಟಿದ್ದಾರೆ. ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಅವೆಲ್ಲ ಒಂದು 60 ಐತಿ, ಒಂದು 297 ಐತಿ, ಇನ್ನೊಂದೇನೈತಿ 303 ಐತಿ ಅಂತ ಕೊಟ್ಟಿದ್ದಾರೆ. ಇದೊಂದು ಸ್ಕೇಲಿಂಗ್ ಟ್ರಯಾಂಗಲ್. ಸೊ ಇಟ್ಸ್ ಏರಿಯಾ ಈಸ್ ಈಕ್ವಲ್ಸ್ ಟು, ಇದರ ಏರಿಯಾ ಕಂಡುಹಿಡಿತೀರಿ ನಾವು. ಸೇಮ್ ಆಸ್ ಇಟ್ ಇಸ್ ಪ್ರಿವಿಯಸ್ ಪ್ರಾಬ್ಲಮ್ ಮಾಡ್ತೀವಲ್ಲ, ಇದರ ಏರಿಯಾ ಏನಾಗಿರ್ತದೆ? ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಮಾಡಿ ಇದ್ರ ಏರಿಯಾ ಕಂಡುಹಿಡಿತೀರಿ. ಇದ್ರ ಏರಿಯಾ ಯಾವುದಕ್ಕೆ ಈಕ್ವಲ್ ಆಗಿರ್ತೈತೆ ಅಂದ್ರೆ ಇದ್ರ ಏರಿಯಾ ಈಗ ಏನು ಕೊಟ್ಟಿದ್ದಾರೆ ನೋಡ್ರಿ. ದ ಏರಿಯಾ ಆಫ್ ಅ ಸ್ಕ್ವೇರ್ ಶೇಪ್ಡ್ ಗಾರ್ಡನ್, ಒಂದು ಸ್ಕ್ವೇರ್ ಆಕಾರದಲ್ಲಿರ್ತಕ್ಕಂತಹ ಒಂದು ಗಾರ್ಡನಿಗೆ ಸಮ ಐತಿ ಅಂತಂದ್ರೆ ಇದ್ರ ಏರಿಯಾ ಈಸ್ ಈಕ್ವಲ್ ಟು ಏನಾಗುತ್ತೆ? ಏರಿಯಾ ಆಫ್ ದಿ ಸ್ಕ್ವೇರ್. ಸೊ ಏರಿಯಾ ಆಫ್ ದಿ ಸ್ಕ್ವೇರ್ ಕಂಡುಹಿಡಿಯೋದಕ್ಕೆ ಸೂತ್ರ ಏನೈತಿ ಅಂತಂದ್ರೆ ನಮ್ಗೆ ಸೊ ಇದ್ರ ಏರಿಯಾ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಆಗಿರ್ತದ ಅಂತ ಹೇಳ್ತಿದ್ದಾರೆ ಅವರು. ಸೊ ಇದ್ರ ಏರಿಯಾ ಕಂಡುಹಿಡೀರಿ, ಅದು ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಬರ್ಕೊಳ್ರಿ. ಇನ್ ದ ಸಚ್ ಎ ಕೇಸ್ ಬರ್ಕೊಂಡು ಆದ ತಕ್ಷಣ ನಾವೇನು ಕಂಡುಹಿಡಿಬೇಕು? ವಾಟ್ ಈಸ್ ದ ಪೆರಿಮೀಟರ್ ಅಂದ್ರೆ
ನಮಗೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಒಂದು ವ್ಯಾಲ್ಯೂ ಸಿಗ್ತೈತಿ, ಅದೇ ಇದ್ರದ್ದು ವ್ಯಾಲ್ಯೂ. ಸೊ ನಾವು ಅದರ ಥ್ರೂ ನಾವು ಏನು ಕಂಡುಹಿಡಿಯಬಹುದು, ಎ ಇಸ್ ಈಕ್ವಲ್ ಟು ಒಂದು ವ್ಯಾಲ್ಯೂ ಬರ್ತೈತಿ, ಅದನ್ನು ನಾವು ಕಂಡುಹಿಡ್ಕೋಬಹುದು. ಅದಾದ ನಂತರ ಆ ಎ ವ್ಯಾಲ್ಯೂ ಸಿಕ್ಕಿರ್ತೈತಲ್ಲ, ಅದ ವ್ಯಾಲ್ಯೂ ತೊಗೊಂಡು ನಾವು ಪೆರಿಮೀಟರ್ ಕಂಡುಹಿಡಿಬೇಕಂದ್ರೆ ಏನಾಯ್ತು ಸೂತ್ರ 4a ಐತಿ, ಅದನ್ನ ಕಂಡುಹಿಡ್ಕೊಂಡ್ರೆ ಆನ್ಸರ್ ಬಂದ್ಬಿಡ್ತೈತಿ. ಇದನ್ನ ಹೋಮ್ ವರ್ಕ್ ನೀವು ಸಾಲ್ವ್ ಮಾಡ್ರಿ. Each side of an equilateral triangle is 6 centimeter long. So what will be the its area ಅಂತ ಕೇಳಿದಾರೆ. ಸೊ ಒಂದು ಇಕ್ವಿಲೇಟರಲ್ ಟ್ರಯಾಂಗಲ್ ಇದೆ, ಆ ಟ್ರಯಾಂಗಲ್ ಇಂದ ಏರಿಯಾ ಅಂದ್ರೆ ಇಕ್ವಿಲೇಟರಲ್ ಟ್ರಯಾಂಗಲ್ ಅಂದ್ರೆ ಅದು ಸಮಬಾಹು ತ್ರಿಭುಜ. ಸೊ ಸಮಬಾಹು ತ್ರಿಭುಜದ ಪ್ರಾಪರ್ಟೀಸ್ ಏನು ಹೇಳ್ತಾವಪ್ಪ ಅಂತಂದ್ರ, ಸೊ ಎ ಬಿ ಸಿ ಅನ್ನೋದೊಂದು ಏನಾದರೂ ಸಮಬಾಹು ತ್ರಿಭುಜ ಆಗಿತ್ತಪ್ಪ ಅಂತಂದ್ರ, ಸೊ ಎ ಬಿ ಮತ್ತು ಬಿ ಸಿ ಮತ್ತು ಸಿ ಎ, ಸೊ ಎ ಬಿ ಸಿ ಆರ್ ದಿ ವರ್ಟೈಸಸ್, ಹೌದಾ. ಸೊ ಎ ಬಿ ಏನಾದರೂ ಎ ಇತ್ತಂದ್ರೆ ಎ ಸಿನೂ ಏನ ಇರ್ತೈತಿ, ಬಿ ಸಿನೂ ಏನೇ ಇರ್ತೈತಿ. ಹಾಗಿದ್ರೆ ಇದ್ರ ನಡ್ಕಿನ ಡಿಸ್ಟೆನ್ಸ್, ಇದ್ರ ನಡ್ಕಿನ ಡಿಸ್ಟೆನ್ಸ್, ಇದ್ರ ನಡ್ಕಿನ ಡಿಸ್ಟೆನ್ಸ್ ಸೇಮ್ ಇತ್ತು, ಅದಕ್ಕೆ ಸಮಬಾಹು ತ್ರಿಭುಜ ಅಂತ ಕರೀತಾರೆ. ಮೂರು ಬಾಹುಗಳ ಸಮವಿತ್ತು ಅಂದ್ರೆ ಸಮಬಾಹು ತ್ರಿಭುಜ ಅಂತ ಕರೀತಾರೆ, ಹೌದ್ರಿ. ಸೊ ಇಲ್ಲಿ ಈ ತ್ರಿಕೋಣದ ಪ್ರತಿ ಬದಿಯು ಪ್ರತಿ ಬಾಹು ಅಂತಂದ್ರ ಪ್ರತಿ ಬಾಹು ಎಷ್ಟೈತಿ, 6 ಸೆಂಟಿಮೀಟರ್ ಐತೆ ಅಂತ ತಿಳ್ಕೊಳ್ರಿ. ಸೊ ಹಾಗಾದ್ರೆ ಇದ್ರ ವಿಸ್ತೀರ್ಣ ಕಂಡುಹಿಡಿಯೋದು ಹೇಗೆ ಅಂತ ಕೇಳ್ತಿದಾರೆ. ಸೊ ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರ ನಮ್ಗೆ ಸೂತ್ರ ಐತಿ. ಸೊ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸಮಬಾಹು ತ್ರಿಭುಜದ ವಿಸ್ತೀರ್ಣ ಬೇಕಾಗಿತ್ತಂದ್ರ ನಮ್ಗೆ ಸೂತ್ರ ಏನೈತಿ, √3a² ಡಿವೈಡೆಡ್ ಬೈ 4 ಅಂತ ಐತಿ. ಇನ್ ದ ಸೆನ್ಸ್, ಸೊ √3a² ಅಂತಂದ್ರೆ ಎಷ್ಟೈತಿ, 6 ಐತಿ. ಎ ಅಂದ್ರೆ ಏನೈತ್ರಿ, 6 ಸ್ಕ್ವೇರ್ ಡಿವೈಡೆಡ್ ಬೈ 4 ಅಂತ ಆಗುತ್ತೆ. ಸೊ √3 ಇಂಟು 6 ಸ್ಕ್ವೇರ್ ಎಷ್ಟಾಗುತ್ತೆ, 36 ಆಗುತ್ತೆ, ಡಿವೈಡೆಡ್ ಬೈ 4 ಆಗುತ್ತೆ. ಸೊ 4 9 36 ಆಗುತ್ತೆ. ಸೊ ದೇರ್ ಫೋರ್ ಸೊ ಆನ್ಸರ್ ಎಷ್ಟಾಗುತ್ತೆ, 9√3 ಆಗುತ್ತೆ. ಸೊ ಆಪ್ಷನ್ 1 ಆಗುತ್ತೆ. ಸೊ ಇಲ್ಲಿ ವಿಸ್ತೀರ್ಣ ಕೇಳಿದಾರಂತಂದ್ರೆ ನಮಗೆ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್. Find the area of a scalene triangle whose sides are 8 cm, 5 cm and 9 cm ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಆಲ್ಸೋ ಅ ವೆರಿ ಈಸಿಯೆಸ್ಟ್ ಕ್ವಶನ್. ಸೊ ನಾವು ಪ್ರೀವಿಯಸ್ ಒಂದೆರಡು ಪ್ರಾಬ್ಲಮ್ಸ್ನ ರೀತಿ ಸಾಲ್ವ್ ಮಾಡಿದ್ವಿ, ಅದಕ್ಕಿಂತ ಬಹಳ ಈಸಿ ಆದಂತಹ ಕ್ವಶನ್ ಇದು. ಸೊ 8 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ 9 ಸೆಂಟಿಮೀಟರ್ ಡಿಸ್ಟೆನ್ಸ್ ಏನಿರ್ತಾವ ಇರುವಂತಹ ಒಂದು ಸ್ಕೇಲಿನ್ ಟ್ರಯಾಂಗಲ್, ಸ್ಕೇಲಿನ್ ತ್ರಿಕೋನ ಅಂತ ಕೊಟ್ಟಿದ್ದಾರೆ. ಸೊ ಸ್ಕೇಲಿನ್ ತ್ರಿಕೋನ ಅಂತಂದ್ರೆ ಇದು ಅಸಮಬಾಹು ತ್ರಿಭುಜ ಅಂತ ಹೇಳ್ತೀವಿ ನಾವು. ಅಸಮಬಾಹು ತ್ರಿಭುಜ ಅಂದ್ರೆ ಯಾವುದೇ ಆದಂತಹ ಬಾಹುಗಳು ಸಮನಾಗಿರೋದಿಲ್ಲ. ಇದು ಸ್ಕೇಲಿನ್ ಟ್ರಯಾಂಗಲ್ ಅಂತ ಬರೆಯೋ ಬದಲು ಅಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ರೆ ಆಟೋಮೆಟಿಕ್. ಇನ್ ಕೇಸ್ ಆಫ್ ಅವ್ರ ಸ್ಕೇಲಿನ್ ಟ್ರಯಾಂಗಲ್ ಅಂತ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋ ಸಂಗತಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಮೂರು ಸೈಡ್ಸ್ಗಳು ಡಿಫ್ರೆಂಟ್ ಇದಾವೆ, 8 ಸೆಂಟಿಮೀಟರ್ 5 ಸೆಂಟಿಮೀಟರ್ ಹಾಗೂ 9 ಸೆಂಟಿಮೀಟರ್ ಅಂತ. ಸೊ ಹೀಗಾಗಿ ಅದು ಯಾವುದೇ ಮೂರು ಸೈಡ್ಗಳು ಡಿಫ್ರೆಂಟ್ ಇತ್ತು ಅಂತಂದ್ರೆ ಅವಕ್ಕೆ ನಾವೇನಂತ ಕರಿತೀವಿ, ಇಟ್ ಇಸ್ ಅ ಸ್ಕೇಲಿನ್ ಟ್ರಯಾಂಗಲ್ ಅಂದ್ರೆ ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಸೊ ಹಾಗಾಗಿ ಇದು 8 ಸೆಂಟಿಮೀಟರ್ ಐತಿ, ಓಕೆ, ಇದು 5 ಸೆಂಟಿಮೀಟರ್ ಐತಿ, ಇದು 9 ಸೆಂಟಿಮೀಟರ್ ಐತಿ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಇದರದ್ದು ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ನಮಗೆ ಸೂತ್ರ ಇದೆ. ಸ್ಕೇಲಿನ್ ಟ್ರಯಾಂಗಲ್ ಇಂದ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ಏನೈತಿ ಸೂತ್ರ ನಮ್ಗೆ, ಸೊ ವಿಸ್ತೀರ್ಣ ಇಸ್ ಈಕ್ವಲ್ ಟು √of s into s minus a into s minus b into s minus c, ಹೌದ್ರಿ. ಸೊ ಇನ್ ದ ಸೆನ್ಸ್ ಇಲ್ಲಿ ಎಸ್ ನ ಕಂಡುಹಿಡಿಬೇಕು. ನಾವು ಫಸ್ಟ್ ಏನ್ ಕಂಡುಹಿಡಿಬೇಕು, ಎಸ್ ನ ಬೆಲೆ ಕಂಡುಹಿಡಿಬೇಕು. ಇದನ್ನ ಎ ಅಂತ ಕನ್ಸಿಡರ್ ಮಾಡ್ರಿ, ಇದನ್ನ ಬಿ ಅಂತ ಕನ್ಸಿಡರ್ ಮಾಡ್ರಿ, ಇದನ್ನ ಸಿ ಅಂತ ಕನ್ಸಿಡರ್ ಮಾಡ್ರಿ. ಎಸ್ ನ ಬೆಲೆ ಬೇಕಾಗಿತ್ತಂದ್ರೆ a + b + c ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇನ್ ದ ಸೆನ್ಸ್ a + 9 + 5 ಡಿವೈಡೆಡ್ ಬೈ 2 ಮಾಡಿದ್ರೆ ಏನ್ ಸಿಗುತ್ತೆ ನೋಡ್ರಿ, 8 + 9 + 5 ಅಂತಂದ್ರೆ 22 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇಟ್ಸ್ ನಥಿಂಗ್ ಬಟ್ 11 ಆಗುತ್ತೆ, ಹೌದಾ. ಎಸ್ ನ ಬೆಲೆ ಏನಾಗುತ್ತೆ ಹಾಗಿದ್ರೆ 11 ಆಗುತ್ತೆ. ಸೊ 11 ಇಂಟು 11 ಮೈನಸ್ ಎ, ಸೊ 11 ಮೈನಸ್ ಎ ಇಂಟು 11 ಮೈನಸ್ ಬಿ ಇಂಟು 11 ಮೈನಸ್ ಸಿ ಅಂದ್ರೆ ಏನೈತಿ 9. ಸೊ ಈ ರೀತಿ. ಸೊ √of 11 ಇಂಟು 11 5 ತೆಗೆದ್ರೆ 6 ಆಗುತ್ತೆ, 11 8 ತೆಗೆದ್ರೆ 3 ಆಗುತ್ತೆ, 11 9 ತೆಗೆದ್ರೆ 2 ಆಗುತ್ತೆ. ಸೊ ಇಟ್ ಇಸ್ ನಥಿಂಗ್ ಬಟ್ 11 ಇಂಟು 6 3 18, 18 2 ಎಷ್ಟಾಗುತ್ತೆ 36. ಸೊ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರೋದ್ರಿಂದ ಇದು 36ನ ಹೊರಗೆ ಬರೆದ್ರೆ 6 ಅಂತ ಬರಿಬೋದು, 6√11 ಆಗುತ್ತೆ.
ಸೆಂಟಿಮೀಟರ್ ಇರೋದ್ರಿಂದ ವಿಸ್ತೀರ್ಣ ಏನಾಗುತ್ತೆ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಆಪ್ಷನ್ 2 ಆಗುತ್ತೆ. A right angle triangle has a height of 12 centimeter and base of 4 centimeter. Then the area of a triangle is ಅಂತ ಕೇಳ್ತಿದ್ದಾರೆ. ಸೊ ಇದರ ಅರ್ಥ ಒಂದು ಲಂಬಕೋನ ತ್ರಿಭುಜ ಐತಿ, ಅದರದ್ದು ಎತ್ತರ 12 ಸೆಂಟಿಮೀಟರ್ ಹಾಗೂ ತಳ ಅಂದ್ರೆ ಪಾದ 4 ಸೆಂಟಿಮೀಟರ್ ಐತಿ. ಹಾಗಿದ್ರೆ ತ್ರಿಕೋಣದ ವಿಸ್ತೀರ್ಣ. ಸೊ ಇಲ್ಲಿ ನೋಡ್ರಿ, ಎತ್ತರ ಅಂದ್ರೆ ಯಾವಾಗ್ಲೂ ಸೊ ಇಲ್ಲಿ ಎ ಬಿ ಸಿ ಅಂತ ಕನ್ಸಿಡರ್ ಮಾಡಿದ್ರೆ ಟ್ರಯಾಂಗಲ್ ನ ಎ ಬಿ ಸಿ ಅಂತ ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಎತ್ತರ ಯಾವಾಗ್ಲೂ ಎ ಬಿ ಆಗಿರ್ತದೆ, ಹೌದಾ ಇಲ್ಲ? ಸೊ ಹಾಗಿದ್ರೆ ಎ ಬಿ ಎಷ್ಟೈತ್ರಿ 12 ಸೆಂಟಿಮೀಟರ್ ಅಂತ ಹೇಳ್ತಿದಾರೆ. ಹಾಗೂ ಪಾದ ತಳ ಪಾದ ಅಂತಂದ್ರೆ ಇದಾಗಿರ್ತೈತಿ, ಅದು 4 ಸೆಂಟಿಮೀಟರ್ ಆಗಿರ್ತದೆ. ಸೊ ವಿಸ್ತೀರ್ಣ ಏನಂತ ಕೇಳ್ತಿದಾರೆ. ಸೊ ತ್ರಿಕೋಣದ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ಒಂದು ಲಂಬಕೋನ ತ್ರಿಭುಜ ಆಗಿದ್ರೆ ಯಾವುದೇ ತ್ರಿಭುಜ ಆಗಿದ್ರು ಅದರ ಇದನ್ನ ಲಂಬಕೋನ ತ್ರಿಭುಜದ ವಿಸ್ತೀರ್ಣ. ಸೊ ವಿಸ್ತೀರ್ಣ ಯಾವುದೇ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೂ ಅಥವಾ ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೂ ಸೂತ್ರ ಹಾಫ್ ಇಂಟು ಪಾದ ಇಂಟು ಎತ್ತರ ಆಗಿರ್ತದೆ. ಸೊ ಹಾಗಿದ್ದಾಗ ಹಾಫ್ ಇಂಟು ಪಾದ ಎಷ್ಟೈತ್ರಿ? ಪಾದ 4 ಇದೆ, ಎತ್ತರ 12 ಇದೆ. ಸೊ ಹಾಗಿದ್ರೆ 2 1 2 2 2 4 12 2 ಎಷ್ಟಾಗುತ್ತೆ 24 ಸ್ಕ್ವೇರ್. ಸೆಂಟಿಮೀಟರ್ ಕೊಟ್ಟಿದ್ರೆ ಸೆಂಟಿಮೀಟರ್ ಹಿಂಗೂ ಬರಿಬೋದು, ಅಥವಾ 24 ಸೆಂಟಿಮೀಟರ್ ಸ್ಕ್ವೇರ್ ಅಂತಾನೂ ಬರಿಬೋದು, ಅಥವಾ ಕನ್ನಡದಲ್ಲಿ ಕೇಳಿದ್ರೆ 24 ಚದರ್ ಸೆಂಟಿಮೀಟರ್ ಅಂತಾನೂ ಹೇಳ್ಬೋದು. ಸೊ ದಿಸ್ ಈಸ್ ಯುವರ್ ಆನ್ಸರ್. ಸೊ ಆಪ್ಷನ್ 3 is the right answer. So a side of a triangle are in the ratio 4:3:2. If the perimeter of the triangle is 63 centimeter, then find the what will be the length of its largest side ಅಂತ ಕೇಳ್ತಿದ್ದಾರೆ. ಸೊ ಇದರ ಅರ್ಥ ಒಂದು ತ್ರಿಭುಜ ಇದೆ, ಆ ತ್ರಿಭುಜದ ಬಾಹುಗಳು 4:3:2 ಅಂದ್ರೆ 3 ಬಾಹುಗಳು ಬೇರೆ ಬೇರೆನೇ ಅದಾವ. ಒಂದು 4 ಐತಿ, ಒಂದು 3 ಐತಿ, ಒಂದು 2 ಐತಿ. ಅಂದ್ರ ಇದು ಎಂತ ತ್ರಿಭುಜ ಆಗುತ್ತೆ ಅಂತಂದ್ರ ಅಸಮಬಾಹು ತ್ರಿಭುಜ. ಇಲ್ಲಿ ಯಾವುದೇ ಬಾಹುಗಳು ಸಮವಿಲ್ಲ, ಅದಕ್ಕೆ ಇದು ಎಂತ ತ್ರಿಭುಜ ಆಗುತ್ತಾ ಅಸಮಬಾಹು ತ್ರಿಭುಜ ಆಗುತ್ತಾ. ಇದರ ಬಾಹುಗಳು ಒಂದು 4x ಐತಿ, ಇನ್ನೊಂದು 3x ಐತಿ, ಇನ್ನೊಂದು 2x. ನಾ x ಎದಕ್ಕೆ ತಗೊಳ್ತಾ ಇದ್ದೀನಿ ಅಂತಂದ್ರ ದೇ ಆರ್ ಇನ್ ದಿ ರೇಷಿಯೋಸ್, ಅವು ಅನುಪಾತದಲ್ಲಿದ್ದಾವ. ಸೊ ಯಾವಾಗ್ಲಾದ್ರೂ ನಿಮಗೆ ಅನುಪಾತದೊಳಗೆ ಕೊಟ್ಟಿದ್ರೆ ಅಲ್ಲೊಂದು ವೇರಿಯೇಬಲ್ ಆದ್ರೂ ತಗೊಳ್ರಿ. ಇಲ್ಲ ಅನುಪಾತದ ಬಗ್ಗೆ ಹೆಚ್ಚಿಗೆ ಮಾಹಿತಿ ನಿಮ್ಮಲ್ಲಿ ಇತ್ತಂತಂದ್ರ ಅವಾಗ ಇಲ್ಲಿ ಪೆರಿಮೀಟರ್ ಅಂತಂದಾಗ ಏನಾಗ್ತಿರ್ತೈತಿ ಅನ್ನೋದನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಈಗ ನೋಡ್ರಿ, ಜನರಲ್ ಆಗಿ ಈ ರೀತಿ ತಗೊಂಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಕಲಿಯುವಂಥ ಸ್ಟೇಜ್ನಲ್ಲಿ ಇದೇ ಬೆಸ್ಟ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದ ಕಾರಣಕ್ಕೆ ಸೊ ಈಗ ಇವು ಇದನ್ನೆಲ್ಲ ಬಾಹುಗಳನ್ನ ಗೊತ್ತಾದ ನಮ್ಗೆ. ಇಫ್ ದ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್, ಪೆರಿಮೀಟರ್ ಆಗ್ಬೇಕು ಅಂದ್ರೆ 63 ಸೆಂಟಿಮೀಟರ್ ಆಗುತ್ತಂದ್ರೆ ವಾಟ್ ಪೆರಿಮೀಟರ್ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತೀರಿ ನೀವು? 3 ಸೈಡ್ಗಳನ್ನ ಕೂಡಿಸ್ತೀರಿ, ಹೌದಾ? ಸೊ 3 ಸೈಡ್ಗಳನ್ನ ಕೂಡಿಸಿದಾಗ ನಿಮ್ಗೆ ಎಷ್ಟು ಬರ್ಬೇಕಂತ ಹೇಳಿದಾರೆ ಅವರು? 63 ಬರಬೇಕು ಅಂತ ಹೇಳಿದ್ದಾರೆ. ಸೊ ದೆನ್ ವಾಟ್ ವಿಲ್ ಬಿ ದ ಲೆಂತ್ ಆಫ್ ದಿ ಲಾರ್ಜೆಸ್ಟ್ ಸೈಡ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಾವು ಇವು ಏನದಾವ ಬಾಹುಗಳು 4:3:2 ಇದಾವ. ಅಂದ್ರೆ 4x 3x 2x ಅಂತ ಬರ್ಕೊಂಡಿವಿ. ಪೆರಿಮೀಟರ್ ಬೇಕಂದ್ರೆ ಅವನಷ್ಟು ಕೂಡಿಸ್ತೀವಿ. ಸೊ ಇನ್ ದ್ಯಾಟ್ ದೇರ್ ಫೋರ್ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ ಅವರು? ಸುತ್ತಳತೆ 63 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಸುತ್ತಳತೆ ಮಾಡ್ಬೇಕಂದ್ರೆ ನಾವೇನ್ ಮಾಡ್ತೀವಿ? a + b + c ಮಾಡ್ತೀವಿ, ಹೌದಾ? 3 ಬಾಹುಗಳು ಕೂಡಿಸಿದ್ರೆ 63. ಇಲ್ಲಿ a ಏನೈತಿ? ಒಂದು 4x ಐತಿ, ಒಂದು 3x ಐತಿ, ಒಂದು 2x ಐತಿ. ಅವು 3ನ್ನು ಕೂಡಿಸಿದ್ರೆ ಎಷ್ಟಾಗಬೇಕು ನಮಗೆ? 63. ಇನ್ ದ ಸೆನ್ಸ್ 4 3 ಇದನ್ನ 2 4 3 7 7 2 9 9x ಏನಾಗುತ್ತೆ? 63 ಆಗುತ್ತೆ. ಇನ್ ದ ಸೆನ್ಸ್ x 63/9. 9 1 9 9 7 63. ಸೊ x ಏನಾಗುತ್ತೆ? 7 ಆಗುತ್ತೆ, ಹೌದ್ರಿ? x ಏನ್ ಸಿಕ್ತು ನಮ್ಗೆ? 7 ಸಿಕ್ತು. ಸೊ x 7 ಆಯ್ತಪ್ಪ ಅಂತಂದ್ರ ದೊಡ್ಡ ಬಾಹು ಯಾವ್ದಾಗುತ್ತಾ? 4x ಆಗುತ್ತ. ಅಂದ್ರ ಸೊ 4 × 7 ಎಷ್ಟಾಗತ್ತ? x ನ ಜಾಗದಾಗ 7 ಸಬ್ಸ್ಟಿಟ್ಯೂಟ್ ಮಾಡ್ರಿ. 7 4 ಎಷ್ಟಾಗತ್ತ? 28. ದೊಡ್ಡ ಬಾಹು ಇದು. ಚಿಕ್ಕ ಬಾಹು ಏನಾಗುತ್ತಾ? 2 × 7 14 ಆಗುತ್ತ. ಇದು ಮೂರನೇದು ಮಿಡಲ್ ಇರುವಂತಹ ಬಾಹು ಏನಾಗುತ್ತಾ? 3 × 7
21 ಆಗುತ್ತೆ. ನಮಗೇನು ಕೇಳ್ತಿದ್ದಾರೆ, ದೊಡ್ಡ ಬಾಹುವಿನ ಉದ್ದವೆಷ್ಟು ಅಂತ ಕೇಳ್ತಿದ್ದಾರೆ. ದೊಡ್ಡ ಬಾಹು ಯಾವ್ದಾಗುತ್ತೆ? 28 ಆಗುತ್ತೆ. ಆಪ್ಷನ್ ನಂಬರ್ 1 ಆಗುತ್ತೆ. ಸೊ ಕ್ವಶನ್ ಒಳಗೆ ನೋಡ್ರಿ, ವಾಟ್ ಈಸ್ ದ ಏರಿಯಾ ಆಫ್ ಅ ಐಸೋಸ್ಕ್ಲಸ್ ಟ್ರಯಾಂಗಲ್ ಹೂಸ್ ಪೆರಿಮೀಟರ್ ಈಸ್ 80 ಸೆಂಟಿಮೀಟರ್ ಅಂಡ್ ಥರ್ಡ್ ಅನ್ಇಕ್ವಲ್ ಸೈಡ್ ಈಸ್ 30 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ ದ ಸೆನ್ಸ್, ಒಂದು ಸಮದ್ವಿಬಾಹು ತ್ರಿಭುಜ ಇದೆ. ಆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿದೆ ಹಾಗೂ ಅದರ ಪರಿಧಿಯು 80 ಸೆಂಟಿಮೀಟರ್. ಸೊ ಅದರ ಪರಿಧಿ ಅಂತಂದ್ರೆ ಅದರ ಸುತ್ತಳತೆ ಎಷ್ಟು ಕೊಟ್ಟಿದಾರ? 80 ಸೆಂಟಿಮೀಟರ್ ಅಂತ ಕೊಟ್ಟಿದಾರ. ಹಾಗೂ ಮೂರನೆಯ ಅಸಮಾನ ಭಾಗವು 30 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗ ಸಮದ್ವಿಬಾಹು ತ್ರಿಭುಜ ಅಂತ ಬಂದ ತಕ್ಷಣ ತಲೆಯಾಗ ಏನಾಗುತ್ತಾ, ಎರಡು ಬಾಹುಗಳು ಸೇಮ್ ಇರ್ತಾವ್ರಿ ಸರ, ಒಂದು ಬಾಹು ಡಿಫ್ರೆಂಟ್ ಇರ್ತೈತ್ರಿ ಅಂತ ಗೊತ್ತಾಗುತ್ತೆ ನಿಮ್ಗೆ. ಹೌದಾ? ಸಮದ್ವಿಬಾಹು ಅಂದ್ರೆ ಸಮದ್ವಿಬಾಹು. ಸೊ ಎರಡು ಬಾಹುಗಳು ಅಂತಂದ್ರೆ ಇದು ಎ ಇತ್ತಂದ್ರೆ ಇದು ಎ ಇರ್ತೈತ್ರಿ ಸರ, ಆದ್ರೆ ಇದು ಎ ಸಮ ಇರಂಗಿಲ್ಲ, ಅದು ಬಿ ಆಗಿರ್ತೈತ್ರಿ ಸರ ಅಂತ ಹೇಳ್ತೀರಿ. ಅಂದ್ರೆ ಎರಡು ಬಾಹುಗಳು ಸಮ ಅದಾವು, ಒಂದು ಬಾಹು ಡಿಫ್ರೆಂಟ್ ಐತಿ. ಸೊ ಇಲ್ಲಿ ಏನ್ ಕೊಡ್ತಾ ಇದಾರ ಅಂತಂದ್ರ, ಈ ಸಮದ್ವಿಬಾಹು ತ್ರಿಭುಜದ ಸುತ್ತಳತೆ ಕೊಟ್ಟಿದಾರ. ಸುತ್ತಳತೆ ಅಂದ್ರೆ ಏನ್ ಮಾಡ್ತೀರಿ, ಇದು ಮೂರು ಬಾಹುಗಳನ್ನು ಕೂಡಿಸಿದಾಗ ಬರ್ತಕ್ಕಂಥ ಆನ್ಸರ್ 80 ಸೆಂಟಿಮೀಟರ್ ರೀ ಸರ್ ಅಂತ ಕೊಟ್ಟಿದಾರ ಅವರು. ಸೊ ಒಂದು ಸಮದ್ವಿಬಾಹು ತ್ರಿಭುಜದೊಳಗ ಎರಡು ಸೈಡ್ಗಳು ಸೇಮ್ ಇರ್ತಾವ. ಅದು 2a ಪ್ಲಸ್ ಬಿ ಅಂತ ಹೇಳ್ಬೋದು. ಅಂದ್ರೆ a ಪ್ಲಸ್ ಬಿ ಪ್ಲಸ್ ಸಿ ಬದ್ಲಿ 2a ಪ್ಲಸ್ ಬಿ ಅಂತ ಹೇಳ್ಬೋದು. ಇಸ್ ಈಕ್ವಲ್ ಟು 80 ಸೆಂಟಿಮೀಟರ್ ಅಂತ ಗೊತ್ತೈತಿ ನಿಮ್ಗೆ. ಹೌದಾ? ಅದ್ರಾಗ ಅನ್ಇಕ್ವಲ್ ಸೈಡ್ ಏನ್ ಕೊಟ್ಟಾರ? ಅನ್ಇಕ್ವಲ್ ಸೈಡ್ 30 ಸೆಂಟಿಮೀಟರ್ ಐತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಈಕ್ವಲ್ ಸೈಡ್ ಇದ್ರೆ, ಇವೆರಡು ಈಕ್ವಲ್ ಸೈಡ್ ಇದ್ರೆ ಇದು ಏನಾಗಿರ್ತೈತಿ? ಅನ್ಇಕ್ವಲ್ ಸೈಡ್. ಸೊ ಆ ಅನ್ಇಕ್ವಲ್ ಸೈಡಿನ ಇದ್ರಾಗ ಅಂದ್ರೆ ಒಟ್ಟು ಸುತ್ತಳತೆ 80 ಐತಿ. ಆ 80ರೊಳಗ ಒಂದು ಬಾಹು 30 ಐತಿ, ಅದನ್ನ ತೆಗದಿವಪ್ಪ ಅಂತಂದ್ರ ರಿಮೈನಿಂಗ್ 50 ಉಳಿತೈತಲ್ಲ, ಆ 50 ಎದಕ್ ಸಮ ಇರ್ತೈತಿ? ಇವೆರಡು ಬಾಹುಗಳ ಸಮ ಅಂದ್ರೆ ಸಂಕಲನಕ್ಕೆ ಸಮ ಇರ್ತೈತಿ. ಹೌದಾ? ಹಾಗಿದ್ರ ಇವೆರಡು ಸೇಮ್ ಇರ್ತಾವಪ್ಪ ಅಂದ್ರೆ ಇದಕ್ಕೆ 25 ಇದಕ್ಕೆ 25 ಅಂತ ಹೇಳ್ಬೋದಾ? ಸೊ ಹಾಗಿದ್ರ ಸಮದ್ವಿಬಾಹು ತ್ರಿಭುಜದ ಎರಡು ಬಾಹುಗಳು ಇದು 25 ರೀ ಸರ, ಮತ್ತೆ ಇದು 25 ರೀ ಸರ್ ಅಂತ ಹೇಳ್ತೀರಿ ನೀವು. ಮತ್ತೆ ಬಿ ಇಸ್ ಈಕ್ವಲ್ ಟು 35 ಅಂತ ಕೊಟ್ಟಿದ್ದಾರೆ ಅವರು. ಸೊ ಇಲ್ಲಿ ಮೂರು ಬಾಹುಗಳು ಸಿಕ್ಕು ನಿಮಗ. ನೀವು ಏನ್ ಕಂಡಿಡಿ ಅಂತ ಕೇಳ್ತಿದಾರ? ವಾಟ್ ಈಸ್ ದ ಏರಿಯಾ ಆಫ್ ಅ ಐಸೋಸ್ಕ್ಲಸ್ ಟ್ರಯಾಂಗಲ್? ಏರಿಯಾ ಕಂಡಿಡಿರಿ ಅಂತ ಹೇಳ್ತಿದಾರ. ಸೊ ಏರಿಯಾ ಕಂಡಿಡಿಬೇಕಂತಂದ್ರ ಐಸೋಸ್ಕ್ಲಸ್ ಟ್ರಯಾಂಗಲ್ ಅಂದ್ರೆ ಸಮದ್ವಿಬಾಹು ತ್ರಿಭುಜದ ಏರಿಯಾ ಕಂಡಿಡಿಬೇಕಂದ್ರೆ ಸೂತ್ರ ಏನೈತಿ? So b into under root of 4a square minus b square divided by 4 ಅಂತ ಐತಿ. ಹೌದಾ? ಸೊ ಬಿ ಅಂತಂದ್ರೆ ಬೇಸ್ ಅದ. ಬೇಸ್ ಎಷ್ಟೈತಿ? 30. ಬೇಸರ ತಗೊಳ್ರಿ, ಅಂದ್ರೆ ಅನ್ಇಕ್ವಲ್ ಸೈಡ್ ಅರ ತಗೊಳ್ರಿ. ಸೊ ಅಂಡರ್ ರೂಟ್ ಆಫ್ 4 ಇಂಟು ಎ ಅಂದ್ರೆ ಏನೈತಿ? 25. 25 ಸ್ಕ್ವೇರ್ ಅಂತ ಹೇಳಿದಾರೆ. 25 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ 30 ಸ್ಕ್ವೇರ್. ಹೌದಾ? ಸೊ ಈಗ ನೋಡ್ರಿ, 30 ಇಂಟು ಸೊ 25 ನೋಡ್ರಿ, ಇದು 4 ಇಂಟು 25 ಇಂಟು 25 ಮೈನಸ್ 30 ಸ್ಕ್ವೇರ್ 30 ಇಂಟು 30 ಆಗಿರ್ತದೆ. ಹೌದಾ? ಸೊ ಇನ್ ದ ಸೆನ್ಸ್ ನೋಡ್ರಿ, ಸೊ ಇನ್ ದ ಓಕೆ ಡಿವೈಡೆಡ್ ಬೈ 4 ಐತಿ ಎಲ್ಲದಕ್ಕೂ. ಇದಕ್ಕೂ ಡಿವೈಡೆಡ್ ಬೈ 4 ಐತಿ, ಇದಕ್ಕೂ ಡಿವೈಡೆಡ್ ಬೈ 4 ಐತಿ. ಹೌದಾ? ಓಕೆ. ಸೊ ನೋಡ್ರಿ ನೆಕ್ಸ್ಟ್. ಸೊ ನಾನು ಒಂದು ಸ್ವಲ್ಪ ಸ್ಪೇಸ್ ಸಂಬಂಧ ಸ್ವಲ್ಪ ಎರೇಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೊಂಡು ಇದನ್ನ ಎರೇಸ್ ಮಾಡ್ಕೊಳ್ತಾ ಇದ್ದೀನಿ ಈ ಪಾರ್ಟ್. ಓಕೆ. ಸೊ ನೋಡ್ರಿ, ಹಾಂ ಈಗ ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋಗೋಣ. 30 ಇಂಟು ಅಂಡರ್ ರೂಟ್ ಆಫ್ 4 ಇಂಟು 25 ಏನಾಗುತ್ತೆ? 25 ನಾಲ್ಕಲೆ 100. 100 ಇಂಟು 25 2500 ಆಗುತ್ತೆ. 2500 ನಾವೇನು ಮಾಡಬೇಕು? 93ನ್ನ ಕಳಿಬೇಕು. 30 900 ಡಿವೈಡೆಡ್ ಬೈ 4 ಆಗುತ್ತೆ. ಓಕೆ. ಸೊ 30 ಇಂಟು ಅಂಡರ್ ರೂಟ್ ಆಫ್ 1600 ಆಗುತ್ತಿದೆ ಡಿವೈಡೆಡ್ ಬೈ 4 ಆಗುತ್ತಾ? ಸೊ 30 ಇಂಟು ಸೊ ಇಲ್ಲಿ ನೋಡ್ರಿ, ಈ 16ದ ರೂಟ್ ವ್ಯಾಲ್ಯೂ ಏನಾಗುತ್ತಾ? 14 ನಾಲ್ಕಲೆ 16 ಆಗುತ್ತಿಲ್ರಿ, 4 ಆಗುತ್ತಾ? ಈ 2 0 ಬದಲಿ 1 0 ಹೊರಗೆ ಬರ್ಕೊಳ್ರಿ ಡಿವೈಡೆಡ್ ಬೈ 4. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇದ್ರದ್ದು ರೂಟ್ ವ್ಯಾಲ್ಯೂ ನೋಡ್ರಿ. ಇದನ್ನ ಹೆಂಗೆ ಮಾಡಿಬೋದು? ರೂಟ್ ಆಫ್ 16 ಇಂಟು 100 ಅಂತ ಬರೀಬೋದು. 16 ಇಂಟು 100 ಅಂತ ಮಾಡ್ಬೋದು. 16 ಅನ್ನೋದು ಸ್ಕ್ವೇರ್ ನಂಬರ್ ಎದರದು? 4ರದ್ದು. 10 ಅನ್ನೋದು ಸ್ಕ್ವೇರ್ ನಂಬರ್ ಎದರದು? 10ರದ್ದು. ಇದು 100 ಅನ್ನೋದು 10ರದ್ದು. ಸೊ ಹಾಗಾಗಿ 40 ಆಗುತ್ತೆ. ಹೌದಾ? ಸೊ 4 1 4 10 ಆಗುತ್ತೆ. 3 10 ಏನಾಗುತ್ತೆ? 300. ಓಕೆ. ವಿಸ್ತೀರ್ಣ ಕೇಳ್ತಾರ ಅಂದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಹೌದಾ? ಸೊ ದಿಸ್ ಈಸ್ ಯುವರ್ ಆಪ್ಷನ್. ಆಪ್ಷನ್ ನಂಬರ್ 2 ಇಸ್ ರೈಟ್ ಆನ್ಸರ್. ಸೊ ಇವಷ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಟ್ರಯಾಂಗಲ್ಸ್.
ಸೊ ಮುಂದಿನ ವಿಡಿಯೋದಲ್ಲಿ ನಾವು ರೆಕ್ಟ್ಯಾಂಗಲ್ ಮತ್ತು ಸ್ಕ್ವೇರ್ನ ಮೇಲೆ ಇರತಕ್ಕಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ನ ಡಿಸ್ಕಷನ್ ಮಾಡೋಣ. ಸೊ ಮೆನ್ಸುರೇಷನ್ ಅಂತ ಚಾಪ್ಟರ್ ಬಂದರೆ ಇದರಲ್ಲಿ ಸಬ್ ಪಾರ್ಟ್ಸ್ಗಳು ಇವೆಲ್ಲ. ಸೊ ಮೆನ್ಸುರೇಷನ್ ಒಳಗೆ ಫಿಕ್ಸ್ ಕ್ವಶನ್ಸ್ ಇರ್ತಾವ. ಅಂದ್ರೆ SSC, RRB, RPF ಈ ರೀತಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಸೊ ಮುಖ್ಯವಾಗಿ ಬರ್ತಕ್ಕಂತಹ ಒಂದು ಮಿನಿಮಮ್ ಅಂದ್ರೂ 1 ಕ್ವಶನ್ ಅಥವಾ 2 ಕ್ವಶನ್ ಇದ್ದೇ ಇರ್ತವೆ ಇದೊಂದು ಟಾಪಿಕ್ ಮೇಲೆ. ಹೀಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹಾಗಾಗಿ ಇದನ್ನ ಫೋಕಸ್ ಮಾಡಿ ಓದ್ರಿ ಅಂತ ಹೇಳಿ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಹಲವಾರು ಲೆಕ್ಕಗಳನ್ನ ಬಿಡಿಸ್ಕೊತಾ ಹೋಗೋಣ. ಹಲವಾರು ಟಾಪಿಕ್ಗಳಿದ್ದಾವೆನ ಸ್ಕ್ವೇರ್, ರೆಕ್ಟ್ಯಾಂಗಲ್, ರಾಂಬಸ್, ಪ್ಯಾರಲೋಗ್ರಾಮು, ಟ್ರಪೀಸಿಯಮ್ಮು ಇನ್ನಿತರ ಹಲವಾರು ಟಾಪಿಕ್ಸ್ಗಳಿದಾವೆ. ಸೊ ಇದೆಲ್ಲ 2 ಡೈಮೆನ್ಷನಲ್ ಫಿಗರ್ಸ್. ಇನ್ನು 3 ಡೈಮೆನ್ಷನಲ್ ಫಿಗರ್ಸ್ ಒಳಗೆ ಬರ್ತಾವ ಕ್ಯೂಬು, ಕ್ಯೂಬಾಯ್ಡ್, ಹೆಮಿಸ್ಪಿಯರ್, ಸ್ಪಿಯರ್, ಕೋನು, ಸಿಲಿಂಡರ್ ಈ ರೀತಿ ಅವನ್ನೆಲ್ಲ ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಸ್ಕ್ವೇರ್ ಮತ್ತು ರೆಕ್ಟ್ಯಾಂಗಲ್ ಬಗ್ಗೆ ಐತಿ ನೆಕ್ಸ್ಟ್ ವಿಡಿಯೋ. ಸೊ ಎಲ್ಲ ವಿಡಿಯೋಸ್ಗಳನ್ನ ಕರೆಕ್ಟಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಅಪ್ ಮಾಡಿ. ಸೊ ಇನ್ನು ಮುಂದೆ ಹೆಚ್ಚಿನ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಫೂರ್ತಿಯಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀವಿ. ಧನ್ಯವಾದಗಳು.